ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪವರ್ ಪ್ಯಾಕ್ಡ್ ರೋಡ್ ಶೋ ಅನ್ನ ಮಂಗಳೂರಿನಲ್ಲಿ ನಡೆಸಲಿಕ್ಕಿದ್ದಾರೆ. ಇದರ ಹಿಂದೆ ಸಾಕಷ್ಟು ಸ್ಟ್ರಾಟಜಿಗಳು ಕೂಡ ಅಡಗಿದೆ. ಸೊ ಸಿದ್ಧತೆ ಯಾವ ರೀತಿ ಇದೆ, ಆಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಜೆಪಿಗೆ ಈ ರೋಡ್ ಶೋ, ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಅಸ್ತ್ರಕ್ಕೆ ಪ್ರತಿಯಾಗಿ ಮೋದಿ ಅನ್ನುವಂತಹ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಬಿಲ್ಲವ ಮತಗಳನ್ನ ಸೆಳೆಯೋದಕ್ಕೆ ಮೋದಿ ಅಸ್ತ್ರದ ಬಳಕೆ ಆಗ್ತಾ ಇದೆ. ಇವತ್ತು ಬಿಲ್ಲವ ಮುಖಂಡನನ್ನ ಕಣಕ್ಕಿಳಿಸಿ, ಅಂದ್ರೆ ಪದ್ಮರಾಜ್ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ನವರು ಬಿಲ್ಲವ ಸಮುದಾಯದ ಮನವನ್ನ ಹೇಗಾದ್ರೂ ಮಾಡಿ ಸೆಳಿಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಪ್ಲಾನ್ಗೆ ಚೆಕ್ಮೇಟ್ ಅನ್ನ ಬಿಜೆಪಿ ನಾಯಕರು ಇಟ್ಟಿರೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಸೊ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋ ಕುತೂಹಲ ಕೂಡ ಸದ್ಯಕ್ಕಂತೂ ಮನೆ ಮಾಡ್ತಾ ಇದೆ. ಜಾತಿ ಲೆಕ್ಕಾಚಾರವನ್ನ ಪ್ರತಿ ಬಾರಿಯೂ ಮೀರಿ ಇಲ್ಲಿ ವೋಟ್ಗಳ ಚಾನಲೈಸೇಷನ್ ಆಗ್ತಾ ಇತ್ತು, ಕ್ರೋಢೀಕರಣ ಆಗ್ತಾ ಇತ್ತು. ಬಟ್ ಈ ಸಲ ಏನ್ ಕತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಅವರು 2.5 ಲಕ್ಷ ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಮಾರ್ಜಿನೇ ಬಹಳ ಹ್ಯೂಜ್ ಇತ್ತು, ಅವರಿಗೆ ಆಡಳಿತ ವಿರೋಧಿ ಅಲೆ ಇದ್ರು. ಮೋದಿ ರೋಡ್ ಶೋನಲ್ಲಿ ಬಿಜೆಪಿ ಭಾರಿ ತಂತ್ರಗಾರಿಕೆಯನ್ನೇ ಇಲ್ಲಿ ಮಾಡ್ತಾ ಇದೆ. ನಾರಾಯಣ್ ಗುರು ವೃತ್ತದಿಂದ ಮೋದಿ ರೋಡ್ ಶೋ ಅನ್ನ ನಡೆಸಲಿಕ್ಕಿದ್ದಾರೆ. ನಾರಾಯಣ್ ಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ಈ ಮೂಲಕ ಬಿಲ್ಲವ ಮತ್ತು ಬಿಜೆಪಿಯಲ್ಲೇ ಭದ್ರಗೊಳಿಸೋದಕ್ಕೆ ಬಿಲ್ಲವ ಮತಗಳನ್ನ ಭಾರಿ ತಂತ್ರಗಾರಿಕೆ ಅಡಗಿದೆ. ಬಿಲ್ಲವ ಮತಗಳ ನಿರ್ಣಾಯಕ ಆಗಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಬಿಲ್ಲವ ಮುಖಂಡನಾಗಿರುವ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯಗೆ ಟಕ್ಕರ್ ಕೊಡಬೇಕು ಅನ್ನೋ ಪ್ಲಾನ್. ಹೀಗಾಗಿ ಬಿಲ್ಲವ ಮತಗಳನ್ನ ಸೆಳೆಯೋದಕ್ಕೆ ಮೋದಿ ಅನ್ನುವಂತಹ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜಾತಿವಾರು ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬಿಲ್ಲವರು 3.60 ಲಕ್ಷ ಮತದಾರರು ಇರೋದು ತಿಳಿದು ಬರ್ತಾ ಇದೆ. ಹಾಗೆ ಮತ್ತೊಂದು ಡಾಮಿನೇಟಿಂಗ್ ಹಾಗೂ ಪ್ರಬಲ ಕಮ್ಯುನಿಟಿ ಆಗಿರುವ ಬಂಟರು 2.5 ಲಕ್ಷ ಸಂಖ್ಯೆಯಲ್ಲಿದ್ರೆ, ಮುಸ್ಲಿಮರ 3 ಲಕ್ಷ ಮತದಾರರು ಇರೋದು ಡೇಟಾದಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು 1.20 ಲಕ್ಷ ಸಂಖ್ಯೆಯಲ್ಲಿ ಇರೋದು ತಿಳಿದು ಬರ್ತಾ ಇದೆ. ಹಾಗೆ ಒಕ್ಕಲಿಗ, ಅಂದ್ರೆ ಇವರು ಅರೆಭಾಷಿಕ ಒಕ್ಕಲಿಗ ಅಂತ ಕೂಡ ಇವ್ರನ್ನ ಕರೀತಾರೆ, 2.5 ಲಕ್ಷ ಒಕ್ಕಲಿಗ ಮತದಾರರು ಕೂಡ ಇದ್ದಾರೆ. SC/ST 2.5 ಲಕ್ಷ ಇದ್ರೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು 90,000 ಇರೋದು ಗೊತ್ತಾಗ್ತಾ ಇದೆ. ಸೊ ಇವರೆಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ ಸಂಸತ್ಗೆ ಯಾರು ಹೋಗ್ಬೇಕು, ಯಾರಿಗೆ ಪ್ರವೇಶ ಕೊಡಬೇಕು ಅಂತ. ಕೊಂಕಣಿಯ 75,000 ಮತದಾರರು ಕೂಡ ಕಂಡು ಬಂದಿದ್ದಾರೆ. ಹಾಗೆ ಇತರರು 2 ಲಕ್ಷ ಇದ್ದಾರೆ. ಇದು ಜಾತಿವಾರು ಲೆಕ್ಕಾಚಾರ. ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇವತ್ತು ಹೈ ವೋಲ್ಟೇಜ್ ರೋಡ್ ಶೋಗೆ ಮಂಗಳೂರು ಸಾಕ್ಷಿಯಾಗಲಿಕ್ಕಿದೆ. ಈ ಮೂಲಕ ಸಂಘಟನಾತ್ಮಕವಾಗಿ ಬಹಳ ಪ್ರಮುಖವಾಗಿ ಕೂಡ ಈ ರೋಡ್ ಶೋ ಪರಿಣಮಿಸ್ತಾ ಇದೆ. ಇಂದು ಸಂಜೆ 7:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿಕ್ಕಿದ್ದಾರೆ. ನಗರದ ನಾರಾಯಣ್ ಗುರು ಸರ್ಕಲ್ನಲ್ಲಿರುವ ನಾರಾಯಣ್ ಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನವಭಾರತ್ ಸರ್ಕಲ್ ವರೆಗೂ 2 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ SPG ಸೇರಿದಂತೆ ಭದ್ರತಾ ಸಿಬ್ಬಂದಿಗಳು ಮಂಗಳೂರಲ್ಲೇ ಬೀಡು ಬಿಟ್ಟು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಮೋದಿ ರೋಡ್ ಶೋ ಹೇಗಿರುತ್ತೆ, ಇದರ ವಿವರ ಏನು, ಟೈಮ್ ಲೈನ್ ಏನ್ ಹೇಳುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಟೈಮ್ ಲೈನ್: ಸಂಜೆ 7:30ಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ. ನಂತರ 7:45ಕ್ಕೆ ರಸ್ತೆ ಮಾರ್ಗವಾಗಿ ನಾರಾಯಣ್ ಗುರು ವೃತ್ತಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ. ಈ ವೇಳೆ ಅವರಿಗೆ ಸ್ಥಳೀಯ ನಾಯಕರ ಸಾಥ್ ಕೂಡ ಸಿಗುತ್ತೆ. ಮತ್ತೆ ಬಿಜೆಪಿಗೆ ಸ್ವಲ್ಪ ರಿಲೀಫ್ ಕೊಡ್ತಾ ಇರೋ ವಿಚಾರ ಏನು ಅಂದ್ರೆ, ಈ ಬಂಡಾಯದ ಬೆಂಕಿ ಆರಿದೆ, ಮತ್ತೆ ಪಕ್ಷೇತರದ ಬಾವುಟವನ್ನೆಲ್ಲ ಅರುಣ್ ಕುಮಾರ್ ಪುತಿಲ ಸೇರಿದಂತೆ ಅನೇಕರು ಮಡಚಿಟ್ಟಿದ್ದಾರೆ. ಸೊ ಲಾಭ ಆಗತ್ತೆ ಅಂತ. ಇನ್ನೊಂದು ಕಡೆಗೆ 7:45ಕ್ಕೆ ನಾರಾಯಣ್ ಗುರುಗಳಿಗೆ ಮಾಲಾರ್ಪಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟು ಮಾಡಿ ಅಹಿಂದ ವರ್ಗಕ್ಕೆ ಅತಿ ದೊಡ್ಡ ಸಂದೇಶವನ್ನ ಈ ಭಾಗದಲ್ಲಿ ಕೊಡ್ಲಿಕ್ಕಿದ್ದಾರೆ. ಇನ್ನು 7:50ಕ್ಕೆ ರೋಡ್ ಶೋಗೆ ಚಾಲನೆ ಸಿಗುತ್ತೆ. ರೋಡ್ ಶೋನಲ್ಲಿ ಯಾರ್ಯಾರು ಇವ್ರ ಜೊತೆ ನಿಂತ್ಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕಾಸ್ಟ್ ಕಾಂಬಿನೇಷನ್ ಅನ್ನ ವರ್ಕೌಟ್ ಮಾಡ್ತಾರೆ ಯೂಶಲಿ. ಲಾಸ್ಟ್ ಟೈಮ್ ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ, ರೋಡ್ ಶೋ ಸಂದರ್ಭದಲ್ಲೆಲ್ಲ ಆ ಭಾಗದಲ್ಲಿ ಯಾರು ಪ್ರಭಾವವನ್ನ ಬೀರುವ ಸಾಮರ್ಥ್ಯ ಇದೆಯೋ ಅಂತ ನಾಯಕರನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಳ್ಳೋರು. ಸೊ ಇವತ್ತು ಯಾರ್ಯಾರಿಗೆ ಜಾಗ ಸಿಗುತ್ತೆ, ಕುತೂಹಲ ಇದೆ. ಇನ್ನು ರೋಡ್ ಶೋ ಸಾಗುವ ಮಾರ್ಗ ಯಾವ್ದು ಅಂತ ನೋಡೋದಾದ್ರೆ, ಲಾಲ್ಬಾಗ್, ಬಳ್ಳಾಲ್ಬಾಗ್ ಜೊತೆಗೆ MG ರೋಡ್, PVS ವೃತ್ತದಲ್ಲಿ ರೋಡ್ ಶೋ ಸಾಗಿ ನವಭಾರತ ವೃತ್ತದಲ್ಲಿ ರೋಡ್ ಶೋ ಸಂಪನ್ನಗೊಳ್ಳುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ.
ನಾವೀಗಷ್ಟೇ ಹೇಳ್ತಾ ಇದ್ವಿ ಬಿಜೆಪಿಯ ಬ್ಲೂ ಪ್ರಿಂಟ್ ಏನು, ಸ್ಟ್ರಾಟಜಿ ಏನು ಅಂತ. ಇನ್ನು ಅಂತಿಮ ಹಂತದ ಸಿದ್ಧತೆ ಮಂಗಳೂರಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಭಾರಿ ಭದ್ರತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಒದಗಿಸಲಾಗಿದೆ. ಎಸ್ಪಿಜಿ ನೇತೃತ್ವದಲ್ಲಿ ಭದ್ರತೆ ನಡೆಸಲಾಗ್ತಾ ಇದ್ದು, ಮೋದಿ ರೋಡ್ ಶೋ ನಡೆಸುವ ಸುಮಾರು 2 ಕಿಲೋಮೀಟರ್ ರಸ್ತೆಯಲ್ಲೂ ತಪಾಸಣೆಯನ್ನ ತೀವ್ರಗೊಳಿಸಲಾಗಿದೆ. ಬಿಕಾಸ್ ನಮಗೆ ಮಂಗಳೂರು ಗೊತ್ತು, ಕೋಮು ಸೂಕ್ಷ್ಮ ಪ್ರದೇಶ ಕೂಡ ಹೌದು. ನಗರದ ಲೇಡಿ ಹಿಲ್ನ ನಾರಾಯಣಗುರು ಸರ್ಕಲ್ನಲ್ಲಿರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಗೆ ಮೋದಿ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸಲಿದ್ದಾರೆ. ಹೀಗಾಗಿ ನಾರಾಯಣ ಗುರು ಸರ್ಕಲ್ನಲ್ಲಿ ಎಸ್ಪಿಜಿ ಅಧಿಕಾರಿಗಳು, ಬಾಂಬ್ ಪತ್ತೆ ದಳ, ಶ್ವಾನದಳ ಸೇರಿದಂತೆ ಹಿರಿಯ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದರು. ಈ ಬಗ್ಗೆ ನಾರಾಯಣ ಗುರು ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಸುಪಾಲ್ ನಡೆಸಿದ ವಾಕ್ ಥ್ರೂ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಭದ್ರತೆಗಳನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಎಸ್ಪಿಜಿಯ ತಂಡದವರು ಬಂದು ಇಲ್ಲೇ ಬೀಡುಬಿಟ್ಟು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ, ಭದ್ರತಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಮಂಗಳೂರಿನ ನಾರಾಯಣಗುರು ಸರ್ಕಲ್ನಿಂದ ಈ ಒಂದು ರೋಡ್ ಶೋ ಆರಂಭ ಆಗುತ್ತೆ. ಸುಮಾರು 2 ಕಿಲೋಮೀಟರ್ಗಳವರೆಗೂ ರೋಡ್ ಶೋ ಇರುತ್ತೆ. ಹಾಗಾಗಿ ಎಸ್ಪಿಜಿ ಅಧಿಕಾರಿಗಳು ನಿರಂತರವಾಗಿ ತಪಾಸಣೆಗಳನ್ನು ಮಾಡುವಂಥದ್ದು, ಜೊತೆಗೆ ರೋಡ್ ಶೋ ಹೋಗುವಂಥ ರಸ್ತೆ ಏನಿದೆ, 2 ಕಿಲೋಮೀಟರ್ ರಸ್ತೆ ಏನಿದೆ, ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಸಹ ಎಸ್ಪಿಜಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವರ ಹತ್ರನೂ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಈ ದಾರಿಯ ರೋಡ್ ಶೋ ಹೋಗುವಂಥ ದಾರಿ ಏನಿದೆ, ಆ ದಾರಿಯಲ್ಲಿ ಯಾವುದೇ ರೀತಿಯಾದಂಥ ಭದ್ರತಾ ಲೋಪಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿನ ಸ್ಥಳೀಯ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರ ಹತ್ರನೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ವ್ಯವಸ್ಥೆಗಳು ಸಹ ಆಗ್ತಾ ಇರುವಂಥದ್ದು. ಪ್ರಧಾನಿ ಬರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಅವ್ಯವಸ್ಥೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು, ಸಿದ್ಧತೆಗಳನ್ನು, ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿರುವಂಥ ನಾರಾಯಣಗುರು ಸರ್ಕಲಲ್ಲಿರುವಂಥ ಬ್ರಹ್ಮಶ್ರೀ ನಾರಾಯಣಗುರು ಅವರ ಮೂರ್ತಿ ಏನಿದೆ, ಆ ಮೂರ್ತಿಗೆ ಮೊದಲಿಗೆ ಬಂದಂಥ ಮೋದಿಯವರು ಮೊದಲಿಗೆ ಇಲ್ಲಿ ಹಾರಾರ್ಪಣೆಯನ್ನು ಮಾಡ್ತಾರೆ. ಇಲ್ಲೂ ಬೇಕಾದಂಥ ಸಿದ್ಧತೆಗಳನ್ನು ಮಾಡಲಾಗಿದೆ. ಇದನ್ನು ಸಂಪೂರ್ಣವಾಗಿ ಎಸ್ಪಿಜಿ ಅವರು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಅಂದರೆ ಇಲ್ಲಿಂದ ಮೇಲೆ ಹೋಗಿ ಮೋದಿಯವರು ಮಾಲಾರ್ಪಣೆ, ಈ ಒಂದು ನಾರಾಯಣಗುರು ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಹಾಗಾಗಿ ಆ ಮಾಲಾರ್ಪಣೆ ಮಾಡಿದ ನಂತರ ಸುಮಾರು 7 ಗಂಟೆಯಿಂದ ಇಲ್ಲಿಂದ 1 ಗಂಟೆಗಳ ಕಾಲ ನಿರಂತರವಾಗಿ ರೋಡ್ ಶೋ ಇರುತ್ತೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಸುತ್ತಮುತ್ತಲಿನ ಮನೆಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಎಲ್ಲವನ್ನ ತಪಾಸಣೆ ಮಾಡ್ತಾ ಇರುವಂಥದ್ದು. ಎಸ್ಪಿಜಿ ಅವರ ಸೂಚನೆ ಹಿನ್ನೆಲೆಯಲ್ಲೇ ಈ ರೀತಿಯಾದಂಥ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ತೊಂದರೆ ಆಗಬಾರ್ದು, ಕನಿಷ್ಠ ಜೇನುಗೂಡು ಏನಿದೆ ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಶ್ವಾನದಳ ಆಗಿರ್ಬೋದು, ಅವರು ನಿರಂತರವಾದಂಥ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿರುವಂಥ ಸುತ್ತಮುತ್ತಲಿನ ಮನೆಗಳೇನಿದೆ, ಆ ಮನೆಗಳಿಗೆಲ್ಲವೂ ಇವತ್ತು ಶ್ವಾನದಳ ಜೊತೆಗೆ ಬಾಂಬ್ ಸ್ಕ್ವಾಡ್ ಜೊತೆಗೆ ಬಾಂಬ್ ತಪಾಸಣಾ ತಂಡಗಳು ಬಂದಿರುವಂಥದ್ದು. ಇವರು ಮಂಗಳೂರು ಹಾಗೂ ಬೆಂಗಳೂರು ಕಡೆಯಿಂದ ಬಂದಿದ್ದಾರೆ. ಹೀಗಾಗಿ ಪ್ರತಿಯೊಂದು ಸ್ಥಳಗಳಲ್ಲೂ ತಪಾಸಣೆಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮೋದಿಯವರ ಕಾರ್ಯಕ್ರಮ ಆಗಿರೋದರಿಂದ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ನಾರಾಯಣಗುರು ಸರ್ಕಲ್ ಮಾತ್ರ ಅಲ್ಲ, 2 ಕಿಲೋಮೀಟ್ರ್ ರೋಡ್ ಶೋ ಏನು ಮಾಡ್ತಾರೆ, ಆ ರೋಡ್ ಶೋ ಮಾಡುವಂಥ ಎಲ್ಲ ಕಡೆಗಳಲ್ಲೂ ಈ ರೀತಿಯಾದಂಥ ತಪಾಸಣೆಗಳನ್ನು ಮಾಡ್ತಾರೆ. ಇದೀಗ ಮೊದಲ ಹಂತದ ತಪಾಸಣೆ. ಇವತ್ತು ಮತ್ತೆ ಸಂಜೆ ವೇಳೆಗೆ ತಪಾಸಣೆ ಆಗುತ್ತೆ, ದಿನ ಪೂರ್ತಿ ತಪಾಸಣೆ ಆಗುತ್ತೆ. ಅಂದರೆ ಸಂಜೆ 7 ಗಂಟೆಗೆ ಮೋದಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ನಿರಂತರವಾದಂಥ ತಪಾಸಣೆಗಳನ್ನು ಮಾಡಲಾಗುತ್ತೆ. ಸ್ಥಳೀಯವಾಗಿರುವಂಥ ಎಲ್ಲ ಮನೆಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಎಲ್ಲವನ್ನ ತಪಾಸಣೆ ಮಾಡ್ತಾರೆ. ವಾಹನ ಸಂಚಾರಗಳಿರೋದಿಲ್ಲ ಅಥವಾ ಬೇರೆ ಯಾವುದೇ ವಹಿವಾಟುಗಳು, ವ್ಯಾಪಾರ ವಹಿವಾಟುಗಳಿರೋದಿಲ್ಲ. ಹಾಗಾಗಿ ಎಲ್ಲವನ್ನ ಸ್ಥಗಿತ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಭದ್ರತೆಗಳಾಗ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿದ್ಧತೆಗಳು ಮೋದಿ ಬರುವಂಥ ಸಂದರ್ಭದಲ್ಲಿ ಮೋದಿಯ ರೋಡ್ ಶೋದ ಉದ್ದಕ್ಕೂ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಸ್ಥಳೀಯ ಬಿಜೆಪಿ ಮಾಡಿರುವಂಥದ್ದು. ಹಾಗಾಗಿ ಮೋದಿ ಮಂಗಳೂರಿಗೆ ರೋಡ್ ಶೋ ಬರಲಿಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಸಿಎಂ ಸಿದ್ದರಾಮಯ್ಯ ಅವರ ತವರಲ್ಲೂ ಕೂಡ ಬೃಹತ್ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಚುನಾವಣಾತಿ ಉತ್ಸಾಹದಲ್ಲಿರುವಂತಹ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶವನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಯಾವ್ಯಾವ ಭಾಗವನ್ನ ಗುರಿಯಾಗಿಸಿಕೊಂಡು ಸಮಾವೇಶ ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಒಂದು ಮೋದಿ ಅವರ ರಣಕಹಳೆಯ ಭಾಗ ಸಿಎಂ ತವರಲ್ಲಿ ಇಂದು ಲೋಕಸಮರದ ಮಹಾರಣಕಹಳೆಯನ್ನ ಮೊಳಗಿಸಲಾಗುತ್ತೆ. ಅತಿ ದೊಡ್ಡ ಸಂದೇಶವನ್ನ ಕೊಡೋದಕ್ಕೆ ತುದಿಗಾಲಲ್ಲಿ ಬಿಜೆಪಿಗರು ಇದ್ದಾರೆ. ಈ ಮೂಲಕ ಮೈಸೂರು, ಮಂಡ್ಯ, ಚಾಮರಾಜನಗರ
ಚಾಮರಾಜನಗರ, ಹಾಸನ ಕ್ಷೇತ್ರಗಳನ್ನ ಗುರಿಯಾಗಿಸಿ ಈ ಸಮಾವೇಶದ ಇಂಪ್ಯಾಕ್ಟ್ ಆಗಬೇಕು ಅನ್ನೋದು ಪ್ರಯತ್ನ ಆಗ್ತಾ ಇದೆ. ಈ ಭಾಗದ ಲೀಡರ್ಸ್ ಕೂಡ ಇರ್ತಾರೆ, ಅಭ್ಯರ್ಥಿಗಳು ಕೂಡ ಇರ್ತಾರೆ. ಇನ್ಫ್ಯಾಕ್ಟ್ ಕಳೆದೊಂದು ದಶಕದಿಂದ ಮೈಸೂರು ಕಮಲದ ಭದ್ರಕೋಟೆ ಆಗಿದೆ. ಮಂಡ್ಯದಲ್ಲೂ ಕೂಡ ಸುಮಲತಾ ಅವರು ಲಾಸ್ಟ್ ಟೈಮ್ ಗೆದ್ದಿದ್ರು. ಚಾಮರಾಜನಗರ ಕೂಡ ಬಿಜೆಪಿ ಗೆದ್ದಿತ್ತು ನ್ಯಾರೋ ಮಾರ್ಜಿನ್ ಅಲ್ಲಿ. ಹಾಸನ JDS ಗೆದ್ದಿತ್ತು. ಸೊ ಇಲ್ಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದು ಕಡೆಗೆ ಮೈಸೂರಿನಿಂದ ರಾಜ್ಯದ ಮತದಾರರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳುವಂತಹ ಪರಿ ಯಾವ ರೀತಿ ಇರುತ್ತೆ, ಯಾವ್ಯಾವ ವಿಚಾರಗಳ ಪ್ರಸ್ತಾಪ ಆಗುತ್ತೆ, ಕರ್ನಾಟಕದಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಏನು, ಈ ಕುತೂಹಲ ಇದೆ. ಜಾತಿ ಮೀರಿ ಬಿಜೆಪಿ ಬೆಂಬಲಿಸುವ ವಾತಾವರಣ ನಿರ್ಮಿಸೋದಕ್ಕೆ ಮೋದಿ ಮೊದಲ ಸಭೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಕೂಡ ಮೋದಿ ಅವರ ಭಾಷಣದ ಹೈಲೈಟ್ಸ್ ಇರಬಹುದು ಅನ್ನೋ ನಿರೀಕ್ಷೆ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಸಿಎಂ ಟೀಕೆಗೆ ಮೋದಿ ಕೌಂಟರ್ ಕೊಡುವಂತಹ ಬಗೆ ಕೂಡ ಕುತೂಹಲ ಇದೆ. ಬಿಜೆಪಿ JDSಗೆ ರಣೋತ್ಸಾಹ ತುಂಬುವುದಕ್ಕೆ ಮೋದಿ ಸಮಾವೇಶದ ಮೂಲಕ ಮುನ್ನುಡಿಯನ್ನ ಬರೆಯಲಾಗುತ್ತೆ. ಮೋದಿ ಸಮಾವೇಶದಿಂದ ಬಿಜೆಪಿ JDS ಮೈತ್ರಿಗೆ ಮತ್ತಷ್ಟು ಬಲ ಕೂಡ ತುಂಬಲಿದೆ. JDS ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹೊಂದಾಣಿಕೆ ಹೆಚ್ಚಾಗುತ್ತೆ ಹಾಗೂ ಸಹಕಾರದ ಭಾವನೆ ಮೂಡುತ್ತೆ ಅನ್ನೋ ಒಂದು ಭರವಸೆ ಇದೆ.